ಜಿ ಕನ್ನಡದ ಮಹಾನಟಿಯ ಒಂದು ಕಡೆ 4th ರನ್ನರ್ ಅಪ್, ಇನ್ನೊಂದು ಕಡೆ ವಿನ್ ಆಗಿರೋಂಥವ್ರು. ಎಲ್ರಿಗೂ ಅದು ಆಸೆ ಇದ್ದೇ ಇರುತ್ತಲ್ಲ, ನಾನು ವಿನ್ ಆಗ್ಬೇಕು, ಆ ಕಾಂಪಿಟೇಷನ್ ಇದ್ದಾಗ ನಾನು ವಿನ್ ಆಗ್ತೀನಿ ಅಂತ. ಬಟ್ ವಂಶಿ ಅದನ್ನ ಮೀರಿ ಮುಂದೆ ಹೋಗಿದ್ದಾರೆ. ಸೊ ಫ್ರೆಂಡ್ ಆಗಿ ಅಥವಾ ಮಹಾನಟಿ ವೇದಿಕೆನಲ್ಲಿದ್ದಂತ ನಿಮ್ಗೆ ವಂಶಿ ಕಂಡ್ರೆ ಏನ್ ಅನಿಸ್ತಾ ಇದೆ? ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಶಿ ಡಿಸರ್ವ್ಸ್ ಆ್ಯಕ್ಚುಲಿ. ನಾನು ಲೈಕ್ ಹೇಳ್ತಿದ್ದೆ, ಸ್ಟಾರ್ಟಿಂಗಿಂದನೂ ಹೇಳ್ತಿದ್ದೆ, ಪ್ರತಿ ಸರಿನೂ ಅಷ್ಟೇ ಚಾಲೆಂಜಿಂಗ್ ಆಗಿ ಕೊಟ್ಟಾಗ ಅವಳು ಪ್ರೂವ್ ಮಾಡ್ಕೊಂಡು ಬಂದಿದ್ದಾಳೆ. ಪ್ರತಿ ಸರಿನೂ ಪ್ರತಿ ವಾರನೂ ಅಷ್ಟೇ ಎಫರ್ಟ್ಸ್ ಹಾಕಿದ್ಲು. ನಾನು ಅವಳಿಗೆ ಒಂದ್ಸತಿ ಹೋಗಿ ಹೇಳಿದ್ದೆ ಅನ್ಸುತ್ತೆ, ನೀನು ಆ್ಯಕ್ಟಿಂಗ್ ಎಲ್ಲರೂ ಮಾಡ್ತಾರೆ, ಇದನ್ನೆಲ್ಲ ಲೈಕ್ ಎಲ್ಲರೂ ಡೆಫಿನೆಟ್ಲಿ ಅಷ್ಟು ಜನನೂ ಅಷ್ಟೇ ಎಫರ್ಟ್ಸ್ ಹಾಕಿ ಪ್ರತಿ ವಾರನೂ ಮಾಡ್ತಿದ್ವಿ. ಬಟ್ ನೀನಲ್ಲಿ ನಂಗೆ ಏನು ತುಂಬ ಇಷ್ಟ ಆಗೋದಂದರೆ, ಏನೇ ಮಾಡಿದ್ರು ಆ ಒಂದು ಜೆನ್ಯೂನ್ ಲೈಕ್ ಹ್ಯೂಮನ್ ಬೀಯಿಂಗ್ ಇರುತ್ತಲ್ವಾ, ತುಂಬ ವೆರಿ ಸಾಧು ಥರ, ಅಷ್ಟು ಲೈಕ್ ಲವಿಂಗ್ ಪರ್ಸನ್ ಇವಳು. ಸೊ ನಾನು ಅದನ್ನ ಹೇಳ್ತಿದ್ದೆ, ಆ್ಯಕ್ಟಿಂಗ್ ಎಲ್ಲರೂ ಮಾಡ್ತಾರೆ, ಅದರಲ್ಲಿ ಓಕೆ, ನೀನು ಪ್ರೂವ್ ಮಾಡ್ಕೊಂಡಿದ್ಯಾ, ಪ್ರತಿ ವಾರನೂ ಮಾಡ್ಕೊಂಬಂದಿದ್ಯಾ, ಇಟ್ ಈಸ್ ನಾಟ್ ದಟ್ ಅದು ಓಕೆ, ತುಂಬ ಚೆನ್ನಾಗಿ ಮಾಡ್ತೀಯಾ. ಬಟ್ ರಿಯಲ್ ಪರ್ಸ್ನಾಲಿಟಿ ನನಗೆ ತುಂಬ ಇಷ್ಟ ಆಗುತ್ತೆ ವಂಶಿದು. ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡ್ಸ್ತಾಳೆ, ಎಲ್ಲರೂ ನಮ್ಮವರು ಅಂದ್ಕೊಂಡು ಮಾತಾಡ್ಸ್ತಾಳೆ. ಆ ಥರದ್ರಲ್ಲಿ ನಂಗೆ ತುಂಬ ಇಷ್ಟ ಆಗುತ್ತೆ ವಂಶಿ. ಇದೆ ಅಮೃತ ವರ್ಷಿಣಿ ಆಕ್ಟ್ ಆದ್ಮೇಲೆ ನೆಕ್ಸ್ಟ್ ರೌಂಡ್ ರಿಹರ್ಸಲ್ಸ್ ಇರ್ಬೇಕಾದ್ರೆ ನಾವು ಪಾರ್ಕ್ ಅಲ್ಲಿ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನೀವ್ ಹೇಳಿರೋದು. ಅಂಡ್ ಅಂದ್ರೆ ಇವ್ರು ಹೆಂಗಂದ್ರೆ ಪ್ರತಿ ವಾರ ಎಲ್ಲಾರು ನಮ್ದೊಂದು ರ್ಯಾಪೋ ಬಿಲ್ಡ್ ಆಗಿದೆ ಎಲ್ಲ ಕಂಟೆಸ್ಟೆಂಟ್ಸ್ ನಡುವೆ. ಸೊ ಪ್ರತಿಯೊಬ್ರದ್ದು ಆಕ್ಟ್ ಆದ್ಮೇಲೆ ಬಂದು ಗ್ಯಾಲರಿ ಹತ್ರ ಬಂದಾಗ ಎಲ್ರು ಅವ್ರವ್ರು ಇದ್ದು ಅವ್ರವ್ರ ಒಪಿನಿಯನ್ ಎಲ್ಲ ಹೇಳ್ತಾರೆ. ಸೊ ನನಗೆ ಬಂದಾಗ ಇವ್ರು ಯಾವತ್ತು ಬಂದು ಏನಾದ್ರು ಹೇಳ್ತಾರೆ, ಅದು ಅವ್ರಿಗೆ ಏನೇ ಮೈನಸ್ ಕಾಣ್ಲಿ ಅದನ್ನು ಹೇಳ್ತಾರೆ, ಅಥವಾ ಅವ್ರಿಗೆ ಏನ್ ಇಷ್ಟ ಆಯ್ತು ಅದನ್ನು ಹೇಳ್ತಾರೆ. ಸೊ ಯಾ ಆಡಿಷನ್ ಬಂದಾಗ ನಿಮ್ಮಿಬ್ರು ಭೇಟಿ ಅಥವಾ ಏನಾದ್ರು ಯಾವಾಗ ನೀವಿಬ್ರು ಪರಿಚಯ ಆಗಿದ್ದು? ಮೆಗಾ ಆಡಿಷನ್ ಅಲ್ಲಿ ಆಕ್ಚುಲಿ ನಾನ್ ಬಂದಿದ್ದು ಒಂದ್ ಸ್ವಲ್ಪ ಲೇಟ್, 2 days ಊರೆಲ್ಲ ಬೇಗ ಬಂದ್ಬಿಟ್ಟಿದ್ರು, ನಾನ್ ಲೇಟ್ ಬಂದಿದ್ದೆ. ನನಗ್ ಅವಾಗ ಅನ್ಸಿದ್ ಏನು ಅಂತ ಹೇಳಿದ್ರೆ, ಭೂಮಿಕಾ ನೋಡಿದ ತಕ್ಷಣ ಎಲ್ಲಾರು ಕುತ್ಕೊಂಡಿದ್ದಾರೆ. ಅವಾಗ ಎಷ್ಟು ಜನ ಇದ್ವಿ, ಒಂದು 20 ಹತ್ರ ಇದ್ವಾ, 29 ಹತ್ರ ಇದ್ವಿ, ಎಷ್ಟು ಜನ ಕುತ್ಕೊಂಡಿದೀವಿ. ಅವಾಗ ನನಗೆ ಎಲ್ರು ಹೊಸ ಮುಖ. ನನಗ್ ಇವ್ರು ನೋಡ್ದಾಗ ಒಂದೇ ಅನ್ಸಿದ್ದು, ಪಾಪ ಇದು ಮಾತಾಡ್ಸಲ್ಲ ಯಾರ ಹತ್ರನು, ಪಾಪಚ್ಚಿ ಹಂಗೆ ಹಿಂಗೆ ಅಂತ. ಇವಾಗ ಹೇಳ್ತೀನಿ ಪಾಪ ಅಲ್ಲ, ತುಂಬಾ ಮಾತಾಡ್ತಾರೆ. ಆಕ್ಚುಲಿ ನಾನು ಸ್ವಲ್ಪ ತುಂಬಾ ರಿಸರ್ವ್ಡ್ ಆಗಿ ತುಂಬಾ ಸೈಲೆಂಟ್ ಆಗಿ ಇದ್ದಿದ್ದು. ನಂಗೆ ಇನ್ನೂ ನೆನಪಿದೆ, ಮೆಗಾ ಆಡಿಷನ್ ಅಲ್ಲಿ ಅಲ್ಲಿದ್ದಾಗೂ ನಾನು ಅವಾಗ ಸ್ಟಾರ್ಟಿಂಗ್ ಅಲ್ಲಿ ಯಾರನ್ನೂ ಮಾತಾಡ್ಸಿರ್ಲಿಲ್ಲ. ಹೋಗ್ತಾನೆ ನಮ್ಮ ಎಲ್ರು ರ್ಯಾಪೋನು ತುಂಬಾ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗಿದ್ದು. ಸೊ ಎಸ್, ನನ್ಗೆ ಇವಾಗ ಇನ್ನೂ ನೆನಪಿದೆ, ನೀನು ಯಾವುದೋ ಒಂದು ಮಿಡ್ಡಿ ಹಾಕೊಂಡು ಮೆಗಾ ಆಡಿಷನ್ ಅಲ್ಲಿ ಫಸ್ಟ್ ಡೇ ಬಂದಾಗ, ಬ್ಲೂ ಕಲರ್ ಅದನ್ನು. ಆಕ್ಚುಲಿ ಹೌದು, ಅಂದ್ರೆ ಇವ್ರ ಮಾತಾಡ್ತಿರಲ್ಲ, ಮಾತ್ ಕಮ್ಮಿ, ಬಟ್ ಎಲ್ಲಾರ ಹತ್ರನು ಮಾತಾಡಕ್ ಇಷ್ಟ ಇರ್ತಿತ್ತು. ನಾವ್ ಯಾರಾದ್ರೂ ಮುಖ ನೋಡಿದ್ರೆ ಇವ್ರು ಪಟ್ಟಂತ ಸ್ಮೈಲ್ ಮಾಡ್ತಿದ್ರು, ಏನೋ ಮಾತಾಡಕ್ ಅವರು ಟ್ರೈ ಮಾಡ್ತಿದ್ರು, ಹಂಗೆಲ್ಲ ಇರ್ತಿತ್ತು. ಇವಾಗ ಮಾತಾಡಿದ್ರೆ ಮಾತ್ ನಿಲ್ಸಲ್ಲ, ನಗಾಡಿದ್ರೆ ನಗು ನಿಲ್ಸಲ್ಲ, ಹಂಗ ಹೋಗ್ಬಿಟ್ಟಿದೆ. ಅಂದ್ರೆ ಯಾವ ಮೂಮೆಂಟ್ ಅಲ್ಲಿ ಇಷ್ಟೆಲ್ಲ ಕ್ಲೋಸ್ ಆಗಿದ್ವಿ? ಪರ್ಟಿಕ್ಯುಲರ್ ಮೊಮೆಂಟ್ ಅಂತ ಇಲ್ಲ, ಡೇ ಬೈ ಡೇ, ವೀಕ್ ಬೈ ವೀಕ್ ಹಿಂಗೆ ಪರ್ಫಾರ್ಮ್ ಮಾಡ್ತಾ ಅದೇನೋ ನಮ್ಗೆ ಗೊತ್ತಿಲ್ದಂಗೆ ಎಲ್ಲಾರ ನಡುವೆ ಒಂದೊಂದು ಬಾಂಡ್ ಬಿಲ್ಡ್ ಆಗಿದೆ. ಅದು ಯಾವಾಗ ಏನು ಎತ್ತ ಅಂತ ಆಗ್ಲಿಲ್ಲ. ಅಂದ್ರೆ ಪ್ರತಿ ವಾರನೂ ಒಂದೊಂದಷ್ಟು ಡಿಫ್ರೆಂಟ್ ರೋಲ್ಸ್ ಬಂದಾಗ ವಂಶಿಗೆ ನನಗೆ ವಂಶಿ ಮಾಡಿರೋದು ಒಂದಷ್ಟು ಪಾಯಿಂಟ್ಸ್ ಇದ್ದಿದ್ರೆ ನಾನು ನೋಟ್ ಮಾಡ್ಕೊಂಡು ಹೋಗಿ ಹೇಳ್ತಿದ್ದೆ, ಈ ಪಾರ್ಟ್ ನೀನು ತುಂಬಾ ಚೆನ್ನಾಗಿ ಮಾಡಿದೆ, ಇದು ತುಂಬಾ ಚೆನ್ನಾಗಾಯ್ತು ಅಂತ. ಅದೇ ತರ ವಂಶಿನೂ ಅಷ್ಟೇ. ವಂಶಿ ಆಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಸೈಲೆಂಟು, ಅವಳಷ್ಟು ಯಾರ ಹತ್ರನೂ ಮಾತಾಡಲ್ಲ. ಅಂಥದ್ರಲ್ಲಿ ಕೆಲವೊಂದೊಂದ್ಸತಿ ಬಂದ್ಬಿಟ್ಟು ಅವಳು ಕಾಂಪ್ಲಿಮೆಂಟ್ ಕೊಟ್ರೆ ನನಗೊಂಥರ ಖುಷಿ ಜಾಸ್ತಿ. ಇಷ್ಟು ಮಾಡಿದ್ರಲ್ಲಿ ನೀವು ಮಾಡಿದ್ರಲ್ಲ ಇವತ್ತು ನಂಗೆ ಸಖತ್ ಇಷ್ಟ ಆಯ್ತು ಅಂತ ಅವಳು ಬಂದು ಕಾಂಪ್ಲಿಮೆಂಟ್ ಕೊಡ್ತಿದ್ಲು. ಸೊ ಅದೆಲ್ಲ ಒಂಥರ ಮೆಮೊರಬಲ್. ಅಲ್ಲಿಂದನೇ ಶುರು ಆಯ್ತು. ಅಲ್ಲಿಂದ ಒಂದ್ ಸ್ವಲ್ಪ ಲೈಕ್ ಅಲ್ಲಿ ಕಾಂಪಿಟೇಷನ್ ಅನ್ನೋದಕ್ಕಿಂತ ಒಬ್ಬರಿಂದ ಒಬ್ರು ಏನೇನ್ ಕಲ್ತ್ಕೊಬಹುದು. ಅಂದ್ರೆ ಪ್ರತಿಯೊಬ್ಬರಲ್ಲೂ ಅಲ್ಲಿ 16 ಜನ ಏನಿದ್ರು, ಪ್ರತಿಯೊಬ್ಬರಿಂದನೂ ನಾವು ಕಲಿಯೋದು ತುಂಬಾನೇ ಇತ್ತು. ನಾವೇ ಎಷ್ಟೊಂದ್ ಸತಿ ಮಾತಾಡಿದ್ವಿ, ಲೈಕ್ ಬೇರೆ ಕಂಟೆಸ್ಟೆಂಟ್ ಎಷ್ಟು ಚೆನ್ನಾಗಿ ಅಪಿಯರೆನ್ಸ್ ಆಗಿ, ಲೈಕ್ ಅವ್ರ ಹೇರ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಬಿಕಾಸ್ ಇಂಡಸ್ಟ್ರಿ ಅಲ್ವಾ, ಲೈಕ್ ಅಪಿಯರೆನ್ಸು ಮ್ಯಾಟರ್ ಆಗುತ್ತೆ. ಸೊ ಇದನ್ನೆಲ್ಲ ನಾವು ಮಾತಾಡ್ಕೊಂತಿದ್ವಿ. ಸೊ ಆ ತರದ್ರಲ್ಲಿ ಲೈಕ್ ಪ್ರತಿ 16 ಜನದಲ್ಲೂ ಇನ್ಪುಟ್ಸ್ ಆಗಿರ್ಬೋದು, ನಮ್ ಕಡೆಯಿಂದ ಏನ್ ಅವ್ರಿಗೆ ಇನ್ಪುಟ್ ಕೊಡ್ಬೋದು, ಎಲ್ಲಾನು ಗಿವ್ ಅಂಡ್ ಟೇಕ್ ಮಾಡ್ಕೊಂಡಿದೀವಿ ನಾವು. ಎಲ್ಲಾದ್ರಲ್ಲೂ ಒಂದ್ ಒಳ್ಳೆ ಗಿವ್ ಅಂಡ್ ಟೇಕ್ ಅಂತ ಒಂದಿತ್ತು, ಅದು ಒಂದ್ ಖುಷಿ. ಕಾಂಪಿಟೇಷನ್ ಅಂತ ಇದ್ರೂನು ಒಂದ್ ಒಳ್ಳೆ ಬಾಂಡ್ ಇತ್ತು, ಒಂದ್ ಫ್ಯಾಮಿಲಿ ತರ ಇದ್ವಿ ನಾವೆಲ್ಲ, ಅಷ್ಟೇ ಮಜಾ ಮಾಡ್ತಿದ್ವಿ. ಅಂದ್ರೆ ಇಲ್ಲಿ ಕಾಂಪಿಟೇಷನ್ ಗಿಂತ ನೀವೇ ಸಜೆಷನ್ ಕೊಟ್ಕೊಂಡು ತಪ್ಪಾಗಿದ ಕಡೆನೂ ನೀವು ತಿರ್ಕೊಂತಿದ್ರಿ.
ಹಾ ಹೌದು. ಅಂಡ್ ಹಂಗಿದ್ರೇನೆ ಚಂದ ಆಕ್ಚುಲಿ. ಕಾಂಪಿಟೇಷನ್ ಅಂತ ಹೋದಾಗ ಅದೇನಾಗುತ್ತೆ, ಅದೇನೋ ಒಂಥರ ಎನಿಮಿಟಿ ಬಿಲ್ಡ್ ಆಗುತ್ತೆ, ಉಳ್ಗುದು ನಾನ್ ಚೆನ್ನಾಗ್ ಮಾಡ್ಬೇಕು ಹಂಗೆ ಹಿಂಗೆ. ನಮ್ಮಲ್ಲಿ ಆತರ ಏನು ಇರ್ಲಿಲ್ಲ. ಇವಾಗ ಅವ್ ಬೇರೆಯವ್ರದ್ದು ನಮಗೇನಾದ್ರು ಒಳ್ಳೇದಿರ್ತಾರೆ ಅದನ್ನ ಹೇಳ್ತಿದ್ವಿ, ಅಥವಾ ಅವ್ರಿಂದ ಏನಾದ್ರು ಕಲ್ತ್ಕೊಳ್ಳೋದಿರ್ತಾರೆ ನಾವ್ ಅದನ್ನ ಕಲ್ತ್ಕೊತಿದ್ವಿ, ತಿದ್ಕೊಳ್ತಿದ್ವಿ, ಹೇಳ್ಕೊಡ್ತಿದ್ವಿ. ಸೊ ಅದು ಆಕ್ಚುಲಿ ಚೆನ್ನಾಗಿರೋದಿಲ್ಲಿ. ಆ್ಯಂಡ್ ಇವನ್ ನಮಗೆ ಒಂದು ಡೈಲಾಗ್ ಸ್ಕ್ರಿಪ್ಟ್ ಅಂತ ಕೊಟ್ಟಾಗ ಲೈಕ್ ಕೆಲವೊಬ್ರೊಬ್ರು ನಾನು ಬಂದ್ಬಿಟ್ಟು ಥಿಯೇಟರ್ ಆರ್ಟಿಸ್ಟ್. ಸೊ ಲೈಕ್ ಯೂಶಲಿ ನನಗೆ ಜಡ್ಜಸ್ ಹೊಗಳುತ್ತಿದ್ದಿದೆ ನಿನ್ನ ವಾಯ್ಸ್ ಕಂಟ್ರೋಲು, ವಾಯ್ಸ್ ಮಾಡ್ಯುಲೇಷನ್ ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ತುಂಬ ಹೊಗಳಿಕೆ ಬರ್ತಿತ್ತು ನನಗೆ. ಸೊ ಲೈಕ್ ಸ್ವಲ್ಪ ಜನ ಬಂದ್ಬಿಟ್ಟು ನನಗೆ ಕೇಳೋರು ಲೈಕ್ ಈ ಲೈನ್ನ ನೀನು ಹೆಂಗೆ ಹೇಳ್ತೀಯಾ, ಹೇಳ್ಕೊಡು, ಈ ಲೈನ್ನ ನೀನು ಯಾವ ಥರ ಹೇಳ್ತೀಯಾ, ಎಮೋಷ್ನಲ್ ಆ್ಯಕ್ಟ್ಸ್ ಬಂದಾಗ ಲೈಕ್ ಎಲ್ಲರೂ ಬರೋರು ಈ ಥರದ್ರಲ್ಲಿ ನೀನು ಹೆಂಗೆ ಮಾಡ್ತೀಯಾ ಅದನ್ನ ಮಾಡಿ ತೋರಿಸು ಅಂತ ಹೇಳೋರು. ಸೊ ವಿತೌಟ್ ಎನಿ ಹೆಸಿಟೇಷನ್ ಓಕೆ ಅವ್ರು ಮಾಡ್ಬಿಟ್ರೆ ನಾನು ಹೇಳ್ದಂಗೆ ಅವ್ರು ಚೆನ್ನಾಗಿ ಮಾಡ್ಬಿಡ್ತಾರೆ ಆ ಥರದ್ದು ಯಾವುದೇ ಇಲ್ದಂಗೆ ನಾನು ಅಷ್ಟೇ ಹೇಳ್ತಿದ್ದೆ. ಆ್ಯಂಡ್ ವಂಶಿ ಆಲ್ಸೋ ಲೈಕ್ ಡ್ಯಾನ್ಸ್ ಮೂಮೆಂಟ್ಸ್ ಆಗಿರ್ಬೋದು, ಅವಳದು ಡ್ಯಾನ್ಸ್ ಸ್ಟೆಪ್ಸ್ ಅಂತ ಬಂದಾಗ ಎಕ್ಸ್ಪ್ರೆಷನ್ ವೈಸ್ ಆಗಿರ್ಬೋದು, ಅದನ್ನು ಅಷ್ಟೇ ಈ ಥರ ನೀವು ಮಾಡ್ಬೋದು ಅಂತ ಅವಳಿಂದನೂ ನಾನು ಇನ್ಪುಟ್ಸ್ ತೊಗೊಂಡಿದ್ದೀನಿ. ಲೈಕ್ ಹಾಗೋ ಹೀಗೋಗೆ ಒಂದಷ್ಟು ಏನೇನು ಮಾಡ್ಬೋದು ಅಂತ ಕೇಳಿದಾಗ ಅವಳು ಈ ಥರ ಕ್ಯೂಟ್ ಎಕ್ಸ್ಪ್ರೆಷನ್ಸ್ ಕೊಡ್ಬೋದು, ಈ ಥರ ಕೊಡ್ಬೋದು ಅಂತ ಅವಳ ಕಡೆಯಿಂದ ಒಂದಷ್ಟು ಇನ್ಪುಟ್ಸು. ಸೊ ಈ ಥರ ಎಲ್ಲನೂ ಆಗಿದೆ. ಹೆಂಗ್ ಟೈಮ್ ಪಾಸ್ ಮಾಡ್ತಾ ಇದ್ರಿ ಈಗ ಆಕ್ಟಿಂಗ್ ಅನ್ನೋದು ಹೊರತುಪಡಿಸಿದ್ರೆ ಸೆಟ್ ನಲ್ಲಿ ಬ್ರೇಕ್ ಇದ್ದ ಟೈಮಲ್ಲೆಲ್ಲ ಹೇಗಿರ್ತಾ ಇದ್ರಿ? ಬ್ರೇಕ್ ಇದ್ದ ಟೈಮ್ ಎಲ್ಲ ಚೆನ್ನಾಗಿ ತಿಂತಿದ್ವಿ, ಆರ್ಡರ್ ಮಾಡ್ಕೊಂಡು ಅದು ಚೆನ್ನಾಗಿ ತಿಂತಿದ್ವಿ. ಒಂದಿಷ್ಟು ಅಂದ್ರೆ ನಾವ್ ಒಂದ್ ಗ್ರೂಪ್ ಅಲ್ಲಿ ಕುತ್ಕೊಂಡ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರೆ ಅದ್ ಮಾತ್ ಮುಗಿತಾನೆ ಇರ್ಲಿಲ್ಲ, ಮಾತಾಡ್ತಾ ಕುತ್ಕೊಳ್ತಿದ್ವಿ. ಆಮೇಲೆ ಯಾರಾದ್ರೂ ಕಾಲ್ ಮಾಡಿ ಕರೆದು ಬನ್ನಿ ರಿಹರ್ಸಲ್ ಇದೆ ಬನ್ನಿ ಅಂತ ಅವಾಗ ಎದ್ಬಿಟ್ಟು ಹೋಗ್ತಾ ಇದ್ವಿ, ಚೆನ್ನಾಗಿ ಮಲಗ್ತಾ ಇದ್ವಿ. ಅಂದ್ರೆ ಯಾವ ತರ ಅಂದ್ರೆ ಇವಳು ಯಾರೋ ಗೊತ್ತಿಲ್ಲ, ನಮ್ದು ಇದ್ದಿದ್ದೆ ಚಿಕ್ಕ ಒಂದು ಜಾಗದಲ್ಲಿ ಎಲ್ಲರೂ ಆ ಸೋಫಾಗೋಸ್ಕರ ಒದ್ದಾಡ್ತಿದ್ವಿ. ಇವಳ ಮೇಲೆ ನಾವು ಮಲ್ಕೊಂತಿದ್ವಿ, ನಮ್ಮ ಮೇಲೆ ಇವಳು ಮಲ್ಕೊಂತಿದ್ವು. ಅಂದ್ರೆ ಅದೆಲ್ಲ ಅಂದ್ರೆ ಒಂಥರ ಸಿಸ್ಟರ್ ಬಾಂಡಿಂಗ್ ಆಗಿರ್ಬೋದು, ಫ್ರೆಂಡ್ಶಿಪ್ಗಿನ್ನ ಮೀರಿದ್ದು ಬಾಂಡ್ ಕ್ರಿಯೇಟ್ ಆಗೋಯ್ತು. ಆ ಒಂದು 5 months ಜರ್ನಿ ಅಲ್ವಾ, 5 months ಜರ್ನಿಲಿ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಸ್ಟ್ರೇಂಜರ್ಸು, ಬಟ್ ಅದು ಹೋಗ್ತಾ ಹೆಂಗಾಯ್ತಂದ್ರೆ ಎಲ್ಲರೂ ನಮ್ಮವರು ಆ ಥರ ಶುರು ಆಗೋಯ್ತು. ಆ್ಯಂಡ್ ಲೈಕ್ ನಮ್ಮಲ್ಲಿ ಏನು ಪ್ಲಸ್ ಆಗಿದೆ ಅಂದರೆ ಓಕೆ ಅಲ್ಲಿ ಇವ್ರಿಗಿದ್ದು ಹೇಳಬಾರ್ದು, ಕಾಂಪಿಟೇಷನ್ ಆ ಥರ ಒಂಥರ ಸೀಕ್ರೆಟ್ ಮಾಡಲಿಲ್ಲ, ನಾವು ಯಾರೂ ಆ ಥರ ಮಾಡಲಿಲ್ಲ, ಹೆಲ್ತಿಯಾಗಿ ಕಾಂಪೀಟ್ ಮಾಡಿದ್ವಿ. ಸೊ ಅದೇ ನಮಗೆ ಪ್ಲಸ್ ಆಗಿದ್ದು. 5 ಜನನೂ ಅಷ್ಟೇ, 5 ಜನ ಅಲ್ಲ 16 ಜನನೂ ಹಾಗೆ ಮಾಡ್ಕೊಂಡು ಬಂದಿದ್ದು. ಎಲ್ಲರೂ ಬೇರೆ ಬೇರೆ ಊರಿಂದ ಬಂದ್ರು ಕೂಡ ವಿದಿನ್ ಅಂದ್ರೆ ತುಂಬಾ ಕಡಿಮೆ ಟೈಮಲ್ಲಿ ಚೆನ್ನಾಗಿ ಹೊಂದ್ಕೊಂಡ್ವಿ, ಚೆನ್ನಾಗಿ ಮಾತಾಡ್ಕೊಂಡ್ವಿ, ಶೇರ್ ಮಾಡಿದ್ವಿ. ಸೊ ಅದೇ ಇವಾಗ ಬಂದ್ರೆ ಅಂದ್ರೆ ಇವಾಗ ಶೋ ಎಲ್ಲ ಮುಗೀತು, ಇಂಟರ್ವ್ಯೂಗೆ ಬಂದಿದ್ದೀವಿ, ಮಿಸ್ ಮಾಡ್ಕೊತಿರ್ತೀವಿ ಈ ಟೈಮಲ್ಲಿ ನಾವ್ ಏನ್ ಮಾಡ್ತಿದ್ವಿ, ರಿಹರ್ಸಲ್ ಇರ್ತಿತ್ತು, ಸ್ಕ್ರಿಪ್ಟು ಅದು ಇದು ಅಂತ ಎಲ್ಲ. ಮೇ ಬಿ ಇನ್ ಮುಂದೆ ಕೂಡ ತುಂಬಾ ಮಿಸ್ ಮಾಡ್ಕೋತೀವಿ ನಾವು.